ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಆರೋಗ್ಯವಾಗಿದ್ದೀರಾ, ಆರಾಮಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬೆಳಗ್ಗೆ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂತಿದ್ದೀನಿ. ತಿಂಡಿಗೆ ಇವತ್ತು ಅವಲಕ್ಕಿ ಮಾಡಬೇಕಿತ್ತು. ತುಂಬಾ ದಿನ ಆಗಿತ್ತು ಅವಲಕ್ಕಿ ಮಾಡಿ. ಸೊ ಹಾಗಾಗಿ ಅವಲಕ್ಕಿ ಮಾಡೋಣ ಅಂತ ಹೇಳಿ ಇಲ್ಲೆಲ್ಲ ಕಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ದಿನ ಏನು ಅಂದ್ರೆ ನಮ್ಮ ರಿಲೇಷನ್ ಅಲ್ಲಿ ಒಬ್ರು ಡೆತ್ ಆಗಿದ್ರು. ಸೊ ಹಾಗಾಗಿ ನಾನು ವಾಕ್ ಮುಗಿಸ್ಕೊಂಡ್ಬಂದು, ನನಗೆ ಗೊತ್ತಿರ್ಲಿಲ್ಲ ನಾನು ವಾಕ್ ಹೋಗಿದ್ದೆ. ವಾಕ್ ಮುಗಿಸ್ಕೊಂಡ್ಬಂದು ನಾನು ಇಲ್ಲಿ ತಿಂಡಿ ರೆಡಿ ಮಾಡ್ತಿದ್ದೀನಿ. ನಮ್ಮಮ್ಮ ಅವತ್ತು ಶನಿವಾರ ಅಲ್ಲ, ಅಮಾವಾಸ್ಯೆ ಆಗಿರೋದ್ರಿಂದ ನಮ್ಮಮ್ಮ ಪೂಜೆಗೆಲ್ಲ ರೆಡಿ ಮಾಡ್ತಿದ್ರಲ್ಲ ಅವ್ರು. ಸೊ ತಿಂಡಿಗೆ ಹೋಗಲ್ಲ, ತಿಂಡಿ ಕೆಲ್ಸಕ್ಕೆ ಪೂಜೆ ಇದ್ದಿದ್ದ ದಿನ ಅವರು ಅಷ್ಟು ಏನು ಇದ್ ಮಾಡಲ್ಲ. ಸೊ ಹಾಗಾಗಿ ಎಲ್ಲ ನಂದೇ ಇತ್ತು ತಿಂಡಿದು. ಅದಕ್ಕೆ ಬಂದು ಬೇಗ ಬೇಗ ನಾನು ಬಂದಿದ್ದು 9 ಗಂಟೆ ಆಗಿತ್ತು. ಅಲ್ಲಿಂದ ನಾನು ಬೇಗ ಬೇಗ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ತಾ ಇದೀನಿ ಫ್ರೆಂಡ್ಸ್. ಅದೇ ಟೈಮಿಗೆ SRI ಮಾಡಿಸ್ಬೇಕು ಅಂತ ಅವತ್ತು ಹೋಗಿದ್ದೆ ಅಲ್ವಾ, ಅವರು ಫೋನ್ ಮಾಡಿದ್ರು. ಏನು ಅಂದ್ರೆ ನಾಳೆ ಬನ್ನಿ 11 ಗಂಟೆಗೆ ಅಂತ, ಫೋಟೋ ಎಲ್ಲ ತಗೊಂಡ್ ಬನ್ನಿ ಅಂತ. ನಾನು ಅಲ್ಲಿ ಅದನ್ನೇ ಕೇಳ್ತಿದ್ದೀನಿ, ಫೋಟೋ ಇದಾವ ಅಂತ. ಫೋಟೋ ಆಲ್ಮೋಸ್ಟ್ ಎಲ್ಲರೂ ಇದ್ವು, ನಮ್ಮ ಅಪ್ಪಾಜಿದು ಮತ್ತೆ ನಂದೇ ಇರ್ಲಿಲ್ಲ. ಅದಕ್ಕೆ ನಾನು ಏನ್ ಮಾಡಿದೆ ಅಂದ್ರೆ ಯಾವಾಗ್ಲೂ ಪ್ರಿಂಟ್ ಹಾಕ್ಸ್ತಾ ಇದ್ದೆ ಒಂದ್ ಫೋಟೋ ಇದ್ದಂಗೆ. ಈ ಸಲ ಡೈರೆಕ್ಟ್ ಹೋಗಿ ನಾನು ಫೋಟೋನೇ ತೆಗೆಸ್ಕೊಂಡ್ಬಿಟ್ಟೆ. ಇಲ್ಲಿ ನೋಡಿ ಅಣಬೆ ಸಿಕ್ಕಿದಾವೆ, ಅವಲಕ್ಕಿ ರೆಡಿ ಆಯ್ತು ಫ್ರೆಂಡ್ಸ್. ಏನ್ ಗೊತ್ತಾ, ಡೈಲಿ 1 ಅಥವಾ 2 ಅಣಬೆ ಸಿಕ್ಕೇ ಸಿಗ್ತವೆ, ಹುಡುಕ್ಬೇಕು ಅಷ್ಟೇ. ಒಂದು ಈಗ ಸದ್ಯಕ್ಕೆ ಒಂದು 6 ಅಣಬೆ ಸಿಕ್ಕಿದಾವೆ. ಡೈಲಿ 2 ಸಿಗೋದು. ಅವಲಕ್ಕಿ ಎಲ್ಲ ರೆಡಿ ಆಯ್ತಾ. ನಮ್ಮಮ್ಮ ಇಲ್ಲಿ ಕಸ ಹೊಡಿತಿದ್ದಾರೆ. ಸೋನು ಇಲ್ಲಿ ಮಲ್ಕೊಂಡಿದ್ದಾಳೆ. ಅವಳು ಕಸ ಹೊಡೆಯೋ ಟೈಮಿಗೆ ಮಲ್ಕೊಂಡಿರ್ತಾಳೆ. ಎಷ್ಟ್ ಚೆನ್ನಾಗಿ ಮಲಗಿದಾಳೆ ನೋಡ್ರಿ. ಇಲ್ಲಿ ನಾನು ಹೇಳಿದ್ನಲ್ವಾ ನಮ್ ರಿಲೇಷನ್ ಡೆತ್ ಆಗಿದ್ರಿಂದ ಅವ್ರು ಇದಕ್ಕೆ ಹೋಗಕ್ಕೆ ಬಂದಿದ್ರು ಇವರೆಲ್ಲ, ನಮ್ಮ ಅಮ್ಮನ ಜೊತೆಗೆ ಹೋಗ್ಬೇಕು ಅಂತ. ಸೊ ಹಾಗಾಗಿ ಒಂದ್ ಸಣ್ಣ ಕ್ಲಿಪ್ ತಗೊಂಡೆ ಅವ್ರದ್ದು. ಅವ್ರು ಬೇಡ ಬೇಡ ಅಂತಿದ್ರು, ಅಂದ್ರೆ ಸಾವಿಗಲ್ವಾ ಬಂದಿರೋದು, ನೀಟಾಗಿ ರೆಡಿಯಾಗಿ ಬಂದಿಲ್ಲ ಅಂತ ಹಂಗಂದ್ರು ಅಷ್ಟೇ. ಆಮೇಲೆ ಸಿಂಟೆಕ್ಸ್ ಅಲ್ಲಿ ನೀರ್ ಖಾಲಿ ಆಗ್ಬಿಟ್ಟಿದ್ವು. ಮತ್ತೆ ನೈಟ್ ಏನಾದ್ರು ತೊಂದ್ರೆ ಆಗ್ಬಿಡುತ್ತೆ, ಮತ್ತೆ ನೀರಿಲ್ಲ ಅಂದ್ರೆ ಅಂತ ಹೇಳ್ಬಿಟ್ಟು ಅವ್ರು ಆ ಕಡೆ ಹೋದ್ರೆ ನಾನು ಈ ಕಡೆ ನೀರ್ ಆನ್ ಮಾಡೋಣ ಅಂತ ಹೇಳಿ ಸೋನುನು ಕೆಳಗ್ ಬಿಟ್ಟಂಗ ಆಗುತ್ತೆ, ನೀರು ಆನ್ ಮಾಡ್ದಂಗ ಆಗುತ್ತೆ ಅಂತ ಹೇಳಿ ಆನ್ ಮಾಡಿದೆ. ಆನ್ ಮಾಡಿ ಒಂದು 10 ನಿಮಿಷ 20 ನಿಮಿಷ ಅಷ್ಟೇ ಫ್ರೆಂಡ್ಸ್. ಅರ್ಧ ಸಿಂಟೆಕ್ಸ್ಗೆ ನಾನು ಆಫ್ ಮಾಡಿ ಅದೇ ಬಂದ್ಬಿಟ್ಟೆ. ಅಷ್ಟು ನೆಲ ಏನು ಒರೆಸಿರ್ಲಿಲ್ಲ ಅವರು, ಸಾವಿಗೆ ಹೋಗ್ತಾರೆ ಅಂದ್ಬಿಟ್ಟು. ಅವ್ರು ಬಂದ್ಮೇಲೆ ನೆಲ ಎಲ್ಲ ಒರೆಸಿ ಪೂಜೆ ಎಲ್ಲ ಆಯ್ತು. ನಮ್ಮಮ್ಮ ಬಂದು ಪೂಜೆ ಮಾಡಿದ್ರು ಸ್ನಾನ ಮಾಡ್ಕೊಂಡು. ಅವ್ರು ಮಣ್ಣಿಗೆ ಹೋಗಿರ್ಲಿಲ್ಲ ಅವತ್ತು ಅಮಾವಾಸ್ಯೆ ಇರೋದ್ರಿಂದ, ಬರೀ ಮುಖವನ್ನು ನೋಡ್ಕೊಂಡ್ ಬಂದ್ರ. ನಾವಿಲ್ಲಿ ಚೌಚೌ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದೀವಿ. ಅವತ್ತು ಕರೆಂಟ್ ಹೋಗಿತ್ತು. ಕರೆಂಟ್ ಹೋದ್ರುನು ನಮ್ಮಮ್ಮ ಚೌಚೌ ಮಾಡ್ಬೇಕು ಅಂತ ಹೇಳಿ ಕಟ್ ಮಾಡ್ತಿದ್ರು ಎಲ್ಲ. ಕಟ್ ಮಾಡಿ ಆದ್ಮೇಲೆ ಕರೆಂಟ್ ಬಂತು ಫ್ರೆಂಡ್ಸ್. ಹಿಂಗೆ ಕಚ್ಕ ಪುಚ್ಕ ಅಂತ ತೊಳಿಬೇಕು. ನೀರು ಚೆಲ್ಲಬೇಕು, ಮತ್ತೆ ತೊಳಿಬೇಕು, ತಗೊಂಡೋಗಿ ಕೊಡಬೇಕು. ಇಲ್ಲಿ ಖಾರ ಬುಕ್ಕುತ್ತವ್ರೆ. ನಾವಿವಾಗ ಏನು ಮಾಡ್ತಿದ್ದೀವಿ ಸೋನು? ಬಿಡು ಬಿಡು ಬಿಡು, ಸೊಳ್ಳೆ ನೋಡಿ ಇಲ್ಲಿ ಹೆಂಗ್ ಬಂದು. ಇಲ್ಲೇನು ಅಂದ್ರೆ ಆ ಮಂಡಕ್ಕಿ ಪ್ಯಾಕೆಟ್ ಮೊದ್ಲು 25 ರೂಪಾಯಿ 30 ರೂಪಾಯಿ ಇತ್ತು. ಆಗ ಎಷ್ಟೊಂದು ಮಂಡಕ್ಕಿ ಇರ್ತಿದ್ವು, ಮತ್ತೆ ಪ್ಯಾಕೆಟ್ ದೊಡ್ಡದ್ ಬರ್ತಿತ್ತು. ಈಗ 45 ರೂಪಾಯಿ ಆಗೈತೆ ಅದ್ ಮಂಡಕ್ಕಿ ಪ್ಯಾಕೆಟ್. ಅದ್ರಲ್ಲಿ ಮಂಡಕ್ಕಿನೂ ಸ್ವಲ್ಪ ಇರ್ತವೆ, ಕವರ್ ಬರ್ತಾ ಬರ್ತಾ ಚಿಕ್ಕದಾಗ್ತೈತೆ ಹೊರ್ತು ಅದೇನು ಮಂಡಕ್ಕಿ ತಿಂದಿದ್ ಫೀಲೇ ಬರಲ್ಲ ಫ್ರೆಂಡ್ಸ್. ಹಂಗಿರ್ತಾವ ಮಂಡಕ್ಕಿ. ಮೊದ್ಲು ಎಷ್ಟು ಟೇಸ್ಟ್ ಇರ್ತಿದ್ವು. ಅವ್ರಿಗೆ ಏನ್ ಕಾನ್ಫಿಡೆನ್ಸ್ ಅಂದ್ರೆ ಅವ್ರು ಹೆಂಗೆ ಮಾಡಿದ್ರು ನಾವು ತಿನ್ನೋದ್ ಬಿಡಲ್ಲ, ತಗೊಂತೀವಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ಮೇಲೆ ಅವರು ರೇಟ್ ಜಾಸ್ತಿ ಮಾಡ್ತಾರೆ, ಮತ್ತೆ ಕ್ವಾಂಟಿಟಿ ಎರಡೂ ಕಮ್ಮಿ ಕೊಡ್ತಾರೆ. ಇಲ್ಲಿ ನಾನು ಬೆಳಗ್ಗೆ ಏನ್ ಮಾಡಿದೆ, ಮಧ್ಯಾಹ್ನ ಹೆಸರು ಬೇಳೆ ಹಾಕ್ಬಿಟ್ಟು ಇದು ದಾಳಿಂಬೆ ಇತ್ತು, ಅದನ್ನ ಹಾಕಿ ಕೋಸಂಬರಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಸ್ವಲ್ಪ ಈ ಮದ್ವೆ ಮನೆ ಫಂಕ್ಷನ್ಗಳಲ್ಲೆಲ್ಲ ಮಾಡ್ತಾರಲ್ಲ ದಾಳಿಂಬ್ರೆ ಎಲ್ಲ ಹಾಕ್ಬಿಟ್ಟು, ಆ ತರ ಮಾಡಿದ್ದೆ.
ಮತ್ತೆ ದೋಸೆಗೆ ನೆನೆ ಹಾಕಿದ್ದೆ ಅದನ್ನೇ ಇಲ್ಲಿ ರುಬ್ತಾ ಇದೀನಿ. ಅದು ಕೂಡ ಒಂದ್ ಸೈಡ್ ಮುದ್ದೆಗಿಟ್ಟು ನಾನು ಇಲ್ಲಿ ರುಬ್ತಾ ಇರೋದು. ಆ ಕಡೆ ಉಕ್ಕುತ್ತೆ ಅಂತ ನೋಡ್ಕೊಬೇಕು, ಈ ಕಡೆ ಇದು ನುಣ್ಣಗಾಗಿದ್ಯಾ ಅಂತ ನೋಡ್ಕೊಬೇಕು. ಆ ಕಡೆ ಒಂದ್ ಕಣ್ಣು, ಈ ಕಡೆ ಒಂದ್ ಕಣ್ಣು, ಎರಡ್ ಕಣ್ಣಿಂದನೂ ನಾನು ನೋಡ್ಕೊಂತಿದೀನಿ. ಮತ್ತೆ ಕೈಯಲ್ಲಿ ಏನ್ ಮಾಡ್ತಿದೀನಿ ಅಂದ್ರೆ ಕೋಸಂಬರಿ ತಿಂತಿದೀನಿ. ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ ಸೋನು ವಾಯ್ಸ್ ಕೇಳಿಸ್ತೈತೆ, ಏನು ಅನ್ಕೊಂಬಿಡ್ರಿ. ಯಾಕಂದ್ರೆ ಆಚೆ ಕಡೆಗೆ ನಮ್ಮ ಎದುರುಗಡೆ ಮನೆಯಲ್ಲಿ ಒಂದ್ ಫಂಕ್ಷನ್ ನಡೀತೈತೆ. ಆ ಮನೆಗೆ ಯಾರಾದ್ರೂ ಗೆಸ್ಟ್ ಗಳು ಬರ್ತಿರ್ತಾರಲ್ವಾ, ಹೊಸ ಮುಖಗಳು ನೋಡಿ 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 ಅವಳು ಬೊಗಳ್ತಾನೆ ಇರ್ತಾಳೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಅವಳ ವಾಯ್ಸ್ ಕೇಳಿಸಿದ್ರೆ. ಇಲ್ಲಿ ಮೆಜರ್ಮೆಂಟ್ ಅನ್ನೋದು ಸ್ವಲ್ಪ ಮುಖ್ಯನೇ ಆಗುತ್ತೆ. ನಾನು ಯಾವ್ದು ಮೆಜರ್ಮೆಂಟ್ ಮೂಲಕ ಹಾಕಿ ನೆನಾಕಲ್ಲ. ಕಣ್ಣಂತೆ ಎಲ್ಲ ಇಷ್ಟಿಷ್ಟೇ ಅಂತ ಹಾಕ್ಬಿಡ್ತೀನಿ. ಮತ್ತೆ ಏನು ಅಂದ್ರೆ ಈ ಸಲ ನಾನು ಈರುಳ್ಳಿನ ರುಬ್ಬಾಕ್ತಿದ್ದೆ. ಅಕ್ಕಿ ಯಾವಾಗ ಲಾಸ್ಟಿಗೆ ಅಕ್ಕಿ ರುಬ್ತೀವಲ್ವಾ ಆ ಟೈಮಲ್ಲಿ ನಾನು ಒಂದು ಈರುಳ್ಳಿನ ರುಬ್ಬಾಕ್ತಿದ್ದೆ. ಈ ಸಲ ರುಬ್ಬಾಕ್ಲಿಲ್ಲ. ಮತ್ತೆ ಏನು ಅಂದ್ರೆ ನಾನು ನೀಟಾಗಿ ಇಲ್ಲಿ ಮಿಕ್ಸ್ ಮಾಡ್ತಾ ಇದೀನಿ ಕೈ ಹಾಕ್ಬಿಟ್ಟು. ನೀವು ಯಾವ್ದೇ ಸ್ಪೂನಲ್ಲಿ ಹಾಕಿದ್ರು ಅಷ್ಟು ಇದಾಗಲ್ಲ. ಕೈಯಲ್ಲಿ ಹಾಕಿದ್ರೆ ಚೆನ್ನಾಗ್ ಬರ್ತವೆ, ಕೈ ಹಾಕಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗ್ ಬರ್ತವೆ. ಇಲ್ಲಿ ಏನು ಅಂದ್ರೆ ವೆದರ್ ಕೂಲ್ ಇರೋದ್ರಿಂದ ಬೆಳಿಗ್ಗೆ ಆ ಹಿಟ್ಟು ಉಬ್ಬಿರ್ಲಿಲ್ಲ, ಸಾರಿ ಹುಳಿ ಬಂದಿರ್ಲಿಲ್ಲ. ನಾನು ಅದಕ್ಕೆ ಏನ್ ಮಾಡಿದೆ ಅಂದ್ರೆ ಉಪ್ಪು ಮತ್ತೆ ಸಕ್ಕರೆ ಹಾಕ್ಬಿಟ್ಟು ಇಟ್ಟು ಒಂದ್ ಗಂಟೆ 2 ಗಂಟೆ ಅಷ್ಟೊತ್ತಿಗೆ ಅದು ಹುಳಿ ಬಂದ್ಬಿಟ್ಟಿತ್ತು, ಚೆನ್ನಾಗಿ ಉಬ್ಬಿ ಬಂದಿತ್ತು. ಬೆಳಿಗ್ಗೆ ನಾನು ವಾಕ್ ಮುಗಿಸ್ಕೊಂಡ್ ಬರೋ ಅಷ್ಟೊತ್ತಿಗೆ. ಈಗ ಇಡ್ಲಿಗೆ ನೆನಾಕ್ಬೇಕು ಅಂದ್ರೆ ಅಷ್ಟೇ ಅಲ್ವಾ, ನಾನು ಸಪ್ರೇಟ್ ಆಗಿ ಉದ್ದಿನ ಬೇಳೆ ಅಕ್ಕಿ ಅದನ್ನ ಇದು ನೆನಾಕ್ಬಿಟ್ಟು ಅವಲಕ್ಕಿ ಮತ್ತೆ ಸಬ್ಬಕ್ಕಿನ ಸಪ್ರೇಟ್ ನೆನಾಕ್ತೀನಿ. ಇದಕ್ಕೇನು ಅಂದ್ರೆ ದೋಸೆಗೆ ನಾನು ಸ್ವಲ್ಪ ಹೆಸರು ಕಾಳು ಹಾಕ್ತೀನಲ್ಲ, ಹಂಗಾಗಿ ನಾನು ದೋಸೆಗೆ ನೆನ್ಸಿದ್ದು ನಾನು ಇಡ್ಲಿಗೆ ಹಾಕಲ್ಲ. ಈಗ ಇಡ್ಲಿಗೆ ಹಾಕಿದ್ನ ನಾನು ದೋಸೆ ಮಾಡ್ಬಿಡ್ತೀನಿ, ದೋಸೆಗೆ ಹಾಕಿದ್ದು ನಾನು ಇಡ್ಲಿಗೆ ಇದ್ ಮಾಡಲ್ಲ. ಯಾಕಂದ್ರೆ ಹೆಸರು ಕಾಳು ಹಾಕಿರ್ತೀನಲ್ವಾ. ಇಲ್ಲಿ ನೋಡಿದ್ರೆ ಅದು ರುಬ್ಬೋದು ಎಷ್ಟು ಇಂಪಾರ್ಟೆಂಟ್, ಈ ತರ ಮಿಕ್ಸಿನೂ ಕ್ಲೀನ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲ ಚೆಲ್ಬಿಟ್ಟಿರುತ್ತಲ್ವಾ, ಸೊ ಹಾಗಾಗಿ ಜಿರಳೆ ಎಲ್ಲ ಬರ್ತವೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂತಿದೀನಿ ಒಂದ್ ಕಡೆಯಿಂದ. ಆ ಕಡೆ ಇನ್ನು ಮುದ್ದೆಗೂ ಬೇಯ್ತಾ ಐತೆ, ಮುದ್ದೆನೂ ಮಾಡ್ಬೇಕು. ಈ ಕಡೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಮುಗ್ದೋಗ್ಬಿಡುತ್ತೆ. ಎಲ್ಲ ಕಚಪಿಚಿ ಇದ್ರೆ ಒಂಥರ ಹಿಂಸೆ ಆಗುತ್ತೆ. ಅಡ್ಗೆ ಮನೆಯಲ್ಲಿ ಇರೋದು ಪುಟ್ಟ ಅಡ್ಗೆ ಮನೆ ಅಲ್ವಾ, ನೀಟಾಗಿ ಇಟ್ಕೊಬೇಕು. ಇನ್ನ ಈ ಅಡ್ಗೆ ಮನೆ ಕ್ಲೀನ್ ಮಾಡೋದಿದೆ ಫ್ರೆಂಡ್ಸ್. ಹಬ್ಬಕ್ಕೆ ನಾವು ಜಸ್ಟ್ ಏನ್ ಮಾಡೋಣ ಅಂತಂದ್ರೆ ಈ ತಟ್ಟೆ ಸ್ಟ್ಯಾಂಡ್ ಇದೆಯಲ್ಲ ಅದನ್ನ ತೆಗೆದ್ಬಿಟ್ಟು ಅದ್ರಲ್ಲಿರೋದೆಲ್ಲ ತೊಳ್ಕೊಂಡು, ಮತ್ತೆ ಈ ಕಬೋರ್ಡ್ಸ್ ಇದಾವಲ್ಲ ಅವನ್ನೆಲ್ಲ ತೆಗ್ದು ಅದ್ರಲ್ಲಿರೋ ಮಾತ್ರ ತೊಳ್ಕೊಳ್ಳೋಣ, ಶೋ ಐಟಮ್ಗಳೆಲ್ಲ ತೊಳ್ಕೊಳ್ಳೋಣ. ಮೇಲ್ಗಡೆ ಫುಲ್ ಮೇಲೆ ಕಬೋರ್ಡ್ ಅಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳಿದಾವೆ, ಅವೇನ್ ಬೇಡ ಅಂತ ನಾನ್ ಅನ್ಕೊಂಡಿದೀನಿ. ಏನಾಗುತ್ತೋ ನೋಡ್ಬೇಕು ಫ್ರೆಂಡ್ಸ್ ಅದನ್ನ. ಈಗ ಜಸ್ಟ್ ತಟ್ಟೆ ಸ್ಟ್ಯಾಂಡ್ ಇಳಿಸಿದ್ರೇನೆ ಇಷ್ಟು ಸಾಮಾನ್ ಆಗ್ತಾವ, ಅದ್ ನೋಡಕ್ ಹಂಗ್ ಕಾಣುತ್ತೆ. ಎಷ್ಟು ಸಾಮಾನು ಇಟ್ಕೊಂಡೈತೆ ಗೊತ್ತಾ ಅದು. ಹಿಂಗೆಲ್ಲ ಪಾತ್ರೆ ಎಲ್ಲ ತೊಳಿತಾ ಇದೀನಿ ನೋಡ್ರಿ. ಈ ಸಿಂಕು ಚಿಕ್ಕದಿರೋದ್ರಿಂದ ಒಂದೊಂದ್ಸಲ ಒಳ್ಳೇದು ಅನ್ಸುತ್ತೆ, ಒಂದೊಂದ್ಸಲ ಕೆಟ್ಟದ್ದು ಅನ್ಸುತ್ತೆ. ಒಳ್ಳೇದು ಯಾಕೆ ಅಂತ ಅಂದ್ರೆ ಪಾತ್ರೆಗಳು ಏನಾದ್ರು ಸ್ವಲ್ಪ ಬಿದ್ರುನು ಜಾಸ್ತಿ ಕಾಣಿಸ್ತಾವ, ತೊಳ್ದಾಕ್ ಬಿಡೋಣ ಅಂತೇಳಿ ಮೈಂಡಿಗೆ ಬರುತ್ತೆ. ಇನ್ನೊಂದ್ಸಲ ಏನು ಅಂದ್ರೆ ಏನಾದ್ರು ಹಬ್ಬಗಳು ಆ ಟೈಮಲ್ಲಿ ಪಾತ್ರೆಗಳು ಒಂದೆರಡು ಹಾಕ್ಬಿಟ್ರೆ ಫುಲ್ ತುಂಬಿಡುತ್ತಲ್ಲ, ಅವಂತರ ಮೆಸ್ಸಿ ಅನ್ಸುತ್ತೆ. ನೀವ್ ಏನೇ ಹೇಳಿ ಅಡ್ಗೆ ಮನೆನ ನಾವು ನೀಟಾಗಿ ಇಟ್ಕೊಂತೀವಲ್ವಾ, ಅದು ನಾವ್ ಎಷ್ಟೇ ನೀಟಾಗಿ ಇಟ್ಕೊಂಡ್ರು ಅದನ್ನು ಗಲೀಜ್ ಆಗೇ ಆಗುತ್ತೆ. ಏನು ಅಂದ್ರೆ ನೀಟಾಗಿ ಎಲ್ಲ ಒಂದ್ ಕಡೆಯಿಂದ ಅಡಿಗೆ ಎಲ್ಲ ಆದ್ಮೇಲೆ ಅವಾಗ ನಾವು ಕ್ಲೀನ್ ಮಾಡಿ ಮಲ್ಕೊಂಡ್ರೆ ಬೆಳಿಗ್ಗೆ ಫ್ರೆಶ್ ಆಗಿರುತ್ತೆ, ನಮಗೆ ಅಡ್ಗೆ ಮಾಡೋಕ್ಕೂ ಇಂಟ್ರೆಸ್ಟ್ ಬರುತ್ತೆ. ಈಗ ನಾವು ಅಡ್ಗೆ ಮಾಡ್ತಿರ್ತೀವಿ, ಚೆಲ್ಲುತ್ತೆ, ಮತ್ತೆ ಒರೆಸ್ತೀವಿ, ಮತ್ತೆ ಚೆಲ್ಲುತ್ತೆ, ಮತ್ತೆ ಒರೆಸ್ತೀವಿ, ಒರೆಸ್ತಾನೇ ಇರ್ತೀವಿ ನಾವು 24 ಗಂಟೆ. ಮತ್ತೆ ವಿಡಿಯೋ ಹಾಕಿ ಅವಾಗ್ಲೇ 3 ದಿನ ಆಗಿತ್ತು ಫ್ರೆಂಡ್ಸ್. ನಾನು ವಿಡಿಯೋ ಇತ್ತು, ಅದನ್ನ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡಕ್ಕೆ ನನಗೆ ಟೈಮ್ ಇರ್ಲಿಲ್ಲ. ಯಾಕಂದ್ರೆ ಇದು ಹೆಸರೇ ಅಂತೆ ಅದಂತೆ ಇದಂತೆ ಎಲ್ಲ ಅದನ್ನೇ ಇದ್ ಮಾಡ್ತಿದ್ನ, ಸೊ ಹಾಗಾಗಿ ಟೈಮ್ ಸಿಗ್ಲಿಲ್ಲ. ಅದಕ್ಕೆ ಇವತ್ತು ಎಡಿಟ್ ಮಾಡ್ತಾ ಇದೀನಿ. ನೀರೆಲ್ಲ ತುಂಬ್ಕೊಂಡು ನಾನು 2 ಬಾಟ್ಲು ಇಡ್ತೀನಿ. ಆ 2 ಬಾಟ್ಲನ್ನ ನಾನು 1 ದಿನ ಅಥವಾ 2 ದಿನದೊಳಗೆ ಕ್ಲಿಯರ್ ಮಾಡ್ಬೇಕು. ಅಂದ್ರೆ ನಾನು ರೂಮಲ್ಲಿ ಬಂದಾಗ ಎಷ್ಟು ಕುಡಿತೀನೋ ಆ ನೀರು ಹೊರಗಡೆ ನಾನು ಜಾಸ್ತಿ ಕುಡಿತೀನಿ. ಹಾಲಲ್ಲಿ ಜಗ್ಗಲ್ಲಿ ಇರುತ್ತಲ್ಲ ಅದು, ಇದು ಸಪ್ರೇಟ್ ನನ್ಗೋಸ್ಕರ ನಾನು ಇಟ್ಕೊಂತೀನಿ. ಓಕೆ ಫ್ರೆಂಡ್ಸ್, ಯಾರಾದ್ರೂ ವಿಡಿಯೋ ನೋಡ್ತಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಏನಾದ್ರು ಮರ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡೋದು ಮರಿತಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಇದೆಲ್ಲ ಮೀಶೋಯಿಂದ ತರಿಸಿರೋ ಪಾರ್ಸಲ್ ಫ್ರೆಂಡ್ಸ್. ಇದು ನೆಕ್ಸ್ಟ್ ಡೇ ಇಂದ ಕಂಟಿನ್ಯೂ ಆಗ್ತಿದೆ ವಿಡಿಯೋ. ಅದೇ ದೋಸೆಗೆ ಇಲ್ಲಿ ಪಲ್ಯ ಮಾಡೋಣ ಅಂತೇಳಿ ಆಲೂಗಡ್ಡೆ ಬೇಯಿಸಿರೋವನ್ನ ನಾನು ಇಲ್ಲಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಇದು ಸ್ಮ್ಯಾಶರು ಕಾಂಬೋ ಆಫರಲ್ಲಿ ತರಿಸಿದ್ದು ಮೀಶೋದಲ್ಲಿ. ನೀಟಾಗಿ ಸ್ಮ್ಯಾಶ್ ಆಗುತ್ತೆ ಫ್ರೆಂಡ್ಸ್ ಇದು. ಈಗ ಪಲ್ಯ ಮಾಡಿಬಿಟ್ಟು ದೋಸೆ ಹಾಕೊಂಡ್ಬಿಟ್ಟು ತಿಂದು ನಾನು ಮತ್ತೆ ಏನು ಮಾಡಬೇಕು, ಮತ್ತೆ SRI ಮಾಡಿಸೋ ಹತ್ರ ಹೋಗ್ಬೇಕು. ಅದಕ್ಕೆ ಆಧಾರ್ ಕಾರ್ಡ್ ಎಲ್ಲ ಜೆರಾಕ್ಸ್ ಮಾಡಿಸ್ಕೊಂಡು ಮತ್ತೆ ಫೋಟೋ ಓಡಿಸ್ಕೊಂಡು ಫೋಟೋ ಪ್ರಿಂಟ್ ತೆಗೆಸ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ನಾನು ನಮ್ಮಮ್ಮ ಇಲ್ಲಿ ಅದನ್ನೇ ರೆಡಿ ಮಾಡ್ತಿದ್ದೀನಿ, ನನ್ನ ಪಲ್ಯ ಎಲ್ಲ.
ಅವ್ರಿಗೆ ಫೋನ್ ಮಾಡಿದ್ದಕ್ಕೆ 1 ಗಂಟೆ ಒಳಗೆ ಬರ್ರಿ ಅಂತ ಹೇಳಿದ್ರು. ಅಷ್ಟರೊಳಗೆಲ್ಲ ಮುಗಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ನಾನು ರೆಡಿ ಆದೆ. ಮತ್ತೆ ನಾವು ದುರ್ಗದಲ್ಲಿ ಅದೇನೋ ಯೋಗಲಕ್ಷ್ಮಿ ಸಿಲ್ಕ್ಸ್ ಇಂದ ಸೇಲ್ ಹಾಕಿದ್ರು, ಅದನ್ನು ನೋಡ್ಕೊಂಬರೋಣ ಅಂತೇಳಿ ಪ್ಲಾನ್ ಮಾಡಿ ನಾನು ನನ್ನ ಫ್ರೆಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಾ. ಹಂಗೆ ನಮ್ಮ ಅಮ್ಮನೂ ಕರ್ಕೊಂಡು ಹೋದೆ. ಇದ್ರದ್ದು ಏನ್ ಕತೆ, ಯೋಗಲಕ್ಷ್ಮಿ ಸಿಲ್ಕ್ಸ್ ಅಥವಾ ಯಾವ್ದೋ ನಾನು ಅಷ್ಟು ನೀಟಾಗಿ ನೋಡ್ಲಿಲ್ಲ. ಇದ್ರ ಕತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂತೀನಿ. ಈಗ ಸದ್ಯಕ್ಕೆ ದೋಸೆ ಹಾಕ್ತಾ ಇದೀನಿ ನೋಡಿ ಫ್ರೆಂಡ್. ಫಸ್ಟ್ನೇ ದೋಸೆ ಯಾವಾಗ್ಲೂ ನೀಟಾಗಿ ಬರಲ್ಲ ಅಂತ ನಿಮ್ಗೂ ಗೊತ್ತು, ನನ್ಗೂ ಗೊತ್ತು. ಸೊ ಇದು ಫಸ್ಟ್ನೇ ದೋಸೆ ಚೆನ್ನಾಗ್ ಬರ್ಲಿಲ್ಲ, ನಾನು ಅದನ್ನ ತೋರಿಸ್ಲಿಲ್ಲ. ನೆಕ್ಸ್ಟ್ ಅದನ್ನ ಇನ್ನೊಂದು ದೋಸೆ ಹಾಕಿ ತೋರಿಸ್ತಾ ಇದೀನಿ ನೋಡಿ ನಿಮಗೆ. ಕಲರ್ ಈ ತರ ಬಂದಿದೆ, ಇದಕ್ಕಿಂತ ಡಾರ್ಕ್ ಬಂದಿದೆ, ತೋರಿಸ್ತೀನಿ ನೋಡಿ. ಈ ತರ ಬಂದಿದೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಬಾಯ್.